ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಬ್ಯುಸಿ ಇರೋದ್ರಿಂದ ವ್ಲಾಗ್ ಮಾಡಿ ಹಾಕಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಫ್ರೀ ಇದ್ದಾಗ ಖಂಡಿತವಾಗಿ ವ್ಲಾಗ್ ಮಾಡಿ ಹಾಕ್ತೀನಿ. ಡೈಲಿ ರೊಟೀನ್ ವ್ಲಾಗ್ನ ಹೀಗಾಗಿ ನನಗೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ವ್ಲಾಗ್ ಮಾಡ್ಕೊಂಡಿರ್ತೀನಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡಿರ್ತೀನಿ. ಬಟ್ ಅದನ್ನು ಈ ಥರ ಎಡಿಟ್ ಮಾಡಿಕೊಂಡು ಹಾಕ್ಲಿಕ್ಕೆ ಟೈಮೇ ಸಾಕಾಗಲ್ಲ ನನಗೆ. ನಾನು ಬೆಳಗ್ಗೆ ಮಗನ ಸ್ಕೂಲಿಗೆ ಬಿಡಬೇಕು. ಇವಾಗ ನೋಡಿ, ಸ್ಕೂಲಿಗೆ ಬಿಟ್ಟು ಬಂದು ಮನೆ ತೋರಿಸ್ತಾ ಇದ್ದೀನಿ ನಿಮಗೆ, ಹೇಗಿದೆ ನಮ್ಮ ಮನೆ ಅಂಥೇಳಿ. ಮಮ್ಮಿ ಬೇರೆ ಊರಲ್ಲಿಲ್ಲ, ಅವ್ರ ಊರಿಗೆ ಹೋಗಿದ್ದಾರೆ. ಸೊ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದೆ ಜಸ್ಟ್ ಇವಾಗ. ಇದಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಅಮ್ಮ ಊರಿಗೆ ಹೋಗಿದ್ದಾರೆ. ಅವರಿದ್ದರೆ ಏನು ತೊಂದರೆ ಇರಲ್ಲ ನನಗೆ. ಎಷ್ಟೊಂದು ಕೆಲಸಕ್ಕೆ ಸಹಾಯ ಮಾಡ್ತಾರೆ ನನಗೆ ಅವರು. ಇಷ್ಟೊಂದು ಕೆಲಸ ನನಗೆ ಬಿಡಲ್ಲ. ಅವರು ಮಾಡ್ತಾರೆ, ನಾನು ಮಾಡ್ತೀನಿ. ಬರ್ತಾರೆ ಇನ್ನೊಂದು 2 ಡೇಸಲ್ಲಿ ಅಂದರೆ ವಾಪಸ್ ಬರ್ತಾರೆ. ಸೊ ಅಲ್ಲಿವರೆಗೂ ನಾನೇ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಅಂದರೂ ಏನಂದರೆ, ಅದೇ ನನ್ನ ಮಗ ಸ್ಕೂಲಿಗೆ ಹೋಗ್ತಾನೆ, ಬೆಳಗ್ಗೆನೇ ಬಿಟ್ಟು ಬರಬೇಕು. ಇವತ್ತು ರಜೆ ಹಾಕಿದ್ದೀನಿ ನಾನು, ಅದಕ್ಕೆ ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾ ಇರೋದು. ನನ್ನ ರೊಟೀನ್ ಹೇಗಿರುತ್ತೆ ಮನೇಲಿ ಅಂಥೇಳಿ ಅಷ್ಟೇ. ಪ್ಲೀಸ್ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಹಾಗೆ ಇವತ್ತಿನ ರೊಟೀನಲ್ಲಿ ಏನೇನೆಲ್ಲ ಇರುತ್ತೆ. ಮತ್ತು ನಾನು ಶಾಪಿಂಗ್ ಹೋಗಬೇಕಂತ ಮಾಡಿದ್ದೀನಿ. ಸೊ ಶಾಪಿಂಗ್ ಹೋದರೆ ಅಲ್ಲಿ ಏನಕ್ಕೆ ಹೋಗ್ತಾಯಿದ್ದೀನಿ, ಸೊ ಅದನ್ನು ಹೇಳ್ತೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋದಲ್ಲಿದೆ, ಆಲ್ರೆಡಿ ಇದೆ. ಮತ್ತು ಇವಾಗ ನೋಡ್ತಾ ಇರ್ಬೋದು, ಇನ್ನೊಂದು ಮೇನ್ ಥಿಂಗ್ ಏನಂದರೆ ಫ್ರೆಂಡ್ಸ್, ಈ ಪಾತ್ರೆಗಳನ್ನ ತೊಳೆಯೋದೊಂದು, ಜೋಡಿಸೋದೊಂದೇ ಇನ್ನೊಂದು ಕೆಲಸ. ಪಾತ್ರೆಗಳಂತೂ ಇಷ್ಟೊಂದು ಬೀಳುತ್ತಂದರೆ ಡೈಲಿ. ಅದು ಮಕ್ಕಳಿದ್ದ ಮನೇಲಂತೂ ಹೇಳೋದೇ ಬೇಡ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಪ್ರತಿಯೊಂದಕ್ಕೂ ಅವರು ಕೆಳಗಡೆ ಇಟ್ಟಿರೋದನ್ನು ಯೂಸ್ ಮಾಡೋದೇ ಇಲ್ಲ. ತೊಗೊಳ್ತಾನೆ ಇರ್ತಾರೆ ಮೇಲೆ ಇರೋದನ್ನು. ಸೊ ಅದನ್ನೇನು ತೊಗೊಳ್ತಾರೆ ಅಲ್ಲೇ, ಅದನ್ನೆಲ್ಲ ತೊಳೆದು ಇಟ್ಟು ಸಾಕಾಗೋಗುತ್ತೆ. ಮತ್ತು ನಮ್ಮ ಮನೇಲಿ ಸಿಂಕ್ ಬೇರೆ ಇಲ್ಲ, ಹೊರಗಡೆನೇ ಪಾತ್ರೆ ಎಲ್ಲ ತೊಳಿಬೇಕು. ಇಷ್ಟೊಂದು ಪಾತ್ರೆ ಆಗುತ್ತೆ. ತೊಳ್ಕೊಂಡು ಬರೋಷ್ಟರಲ್ಲಿ 1 ಅವರ್ ಅದಕ್ಕೆ ಹೋಗಿಬಿಡುತ್ತೆ ಟೈಮು. ಅದು ಆವಾಗಲೇ ಬಿದ್ದರೆ, ಸಿಂಕ್ ಇದ್ದರೆ ಏನೂ ತೊಂದರೆ ಇರೋಲ್ಲ ಫ್ರೆಂಡ್ಸ್. ಆವಾಗೇ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಈ ಪಾತ್ರೆನೆಲ್ಲ ಹೊರಗೆ ತೊಗೊಂಡು ತೊಳಿಬೇಕಂದ್ರೆ ಅಷ್ಟೂ ಕೂಡಿಸಿ ನಾವು ಒಂದೇ ಸರಿ ತೊಳಿಬೇಕಂತಂದರೆ ತುಂಬಾ ಕಷ್ಟ ಫ್ರೆಂಡ್ಸ್. ಅದಂತೂ ಹೇಳೋದೇ ಬೇಡ, ಅಷ್ಟು ಕಷ್ಟ ಆಗುತ್ತೆ. ಮತ್ತು ಫ್ರೆಂಡ್ಸ್, ನಿಮ್ಮ ಮನೇಲಿ ಹೇಗೆ, ಪಾತ್ರೆಗಳು ಜಾಸ್ತಿ ಆಗುತ್ತಾ ಅಥವಾ ಇಲ್ವಾ? ನೀವು ಹೇಗೆ ಮೇಂಟೈನ್ ಮಾಡ್ತೀರಿ ಅಂತ ಪ್ಲೀಸ್ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಫ್ರೆಂಡ್ಸ್, ನಮ್ಮ ಮನೆ ಚಿಕ್ಕದು, ದೊಡ್ಡದೇನಿಲ್ಲ. ಸೊ ರೆಂಟ್ ಮನೇಲೇ ಇರೋದು ನಾವು. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಬೆಳಗ್ಗೆ ಹೋದರೆ ಬೆಳಗ್ಗೆ 9:30 10 o'clock ಈ ಥರ ಹೋದರೆ 6 o'clock ಬರೋದು ಈವ್ನಿಂಗು. ನಮ್ಮಮ್ಮ ಇರ್ತಾರೆ ಮನೇಲಿ, ಅವರೇ ನೋಡ್ಕೊಳ್ತಾರೆ. ನಮ್ಮ ಹಸ್ಬೆಂಡ್ ಊರಲ್ಲೇ ಇರ್ತಾರೆ. ಅವರು ಬರೋದು ಹೋಗೋದು ಮಾಡ್ತಾರೆ. ನಮ್ಮದು ಹೊಲಗಳು ಅದು ಇದೆ. ಸೊ ಅಲ್ಲಿ ವರ್ಕ್ ಮಾಡ್ತಾಯಿರ್ತಾರೆ, ಬರೋದು ಹೋಗೋದು ಮಾಡ್ತಾರೆ ಅವರು. ಸೊ ನಾನು, ನಮ್ಮಮ್ಮ, ನಮ್ಮಣ್ಣ, ಸೊ ಈ ಮನೇಲಿ ಇರೋದು ನಾವು. ನಾನು ಮನೇಲಿರೋದು ತುಂಬಾ ಅಪರೂಪ ಫ್ರೆಂಡ್ಸ್. ಜಾಸ್ತಿ ಮನೇಲಿ ಇರಲ್ಲ, ಯಾಕಂದರೆ ನನ್ನ ವರ್ಕೇ ಆಗಿದೆ. ಸಂಡೇ ಮಾತ್ರ ಇರ್ತೀನಿ. ಸಂಡೇ ಒಂದಿನ ಮಾತ್ರ ನನಗೆ ಲೀವ್ ಇರುತ್ತೆ ನಾರ್ಮಲಾಗಿ. ಸೊ ಅವತ್ತೇ ನಾನು ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡೋದು ಟೈಮ್ನ. ಹೀಗೆ ಮನೇಲಿ ಯಾರೂ ಇಲ್ಲಾಂದರೆ ನನ್ನ ಮಗನಿಗೋಸ್ಕರ ನಾನು ಮನೇಲಿ ಇರಬೇಕು. ಸ್ಕೂಲ್ಗೆ ಹೋಗ್ತಾನಲ್ವ, ಅವ್ನಿಗೆ ಬೆಳಿಗ್ಗೆ ಕಳಿಸ್ಬೇಕು, ಕರ್ಕೊಂಡು ಬರಬೇಕು, ಮತ್ತು ಟ್ಯೂಷನಿಗೆ ಕಳಿಸ್ಬೇಕು, ಈ ಥರ ಕೆಲಸ ಇರುತ್ತೆ. ಸೊ ಅದಕ್ಕೆ ಇವತ್ತು ನಾನು ಆಫೀಸಿಗೆ ಲೀವ್ ಹಾಕಿದ್ದೀನಿ. ನನ್ನ ಮುಂದೆ ಬರೋ ವ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಕೆಲಸ ಮಾಡ್ತೀನಿ ಅಂಥೇಳಿ, ನಾನು ಏನು ವರ್ಕ್ ಮಾಡ್ತೀನಿ ಅಂಥೇಳಿ. ಮತ್ತು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರುವಾಗಲೇ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ದೆ, ಸ್ವಲ್ಪ ಮನೆಗೆ ಬೇಕಿತ್ತಂಥೇಳಿ. ಟೊಮೊಟೊ, ಚೌಳಿಕಾಯಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಚೌಳಿಕಾಯಿ ಅಂತ ಕರಿತೀವಿ. ಬೇರೆ ಕಡೆ ಬೇರೆ ಅನ್ಬೋದೇನೋ ಗೊತ್ತಿಲ್ಲ ನನಗೆ. ಸೊ ನಮ್ಮ ಸೈಡ್ ಮಾತ್ರ ನಾವು ಇದಕ್ಕೆ ಚೌಳಿಕಾಯಿ ಅಂತಲೇ ಕರಿತೀವಿ ಫ್ರೆಂಡ್ಸ್. ತೋರಿಸ್ತೀನಿ ರೀ ಅದು ಹೇಗಿದೆ ಅಂತ. ಇದೇ ಚೌಳಿಕಾಯಿ ಫ್ರೆಂಡ್ಸ್. ಮತ್ತು ಟೊಮೊಟೊ. ಮತ್ತು ಇನ್ನೊಂದು ಏನಂತಂದರೆ, ತರಕಾರಿಗಳನ್ನ ಫಸ್ಟ್ ತಂದ ತಕ್ಷಣವೇ ಪ್ಲೀಸ್ ಡೀಪ್ ಕ್ಲೀನ್ ಮಾಡಲೇಬೇಕು. ಯಾಕಂತಂದರೆ ಅದರಲ್ಲಿ ಯಾವ ಥರ ಇರುತ್ತೆ, ಎಷ್ಟೊಂದು ಮಣ್ಣಿರುತ್ತೆ. ಎಲ್ಲ ತರಕಾರಿಯಲ್ಲೂ ಹೀಗೇ
ಎಷ್ಟೊಂದು ಮಣ್ಣಿರುತ್ತೆ. ಈ ಸೊಪ್ಪುಗಳಲ್ಲಂತೂ ಹೇಳೋಕ್ಕಾಗಲ್ಲ, ತುಂಬಾ ಮಣ್ಣಿರುತ್ತೆ. ಸೊ ಅದನ್ನು ಅಷ್ಟೇ ತುಂಬಾ ಡೀಪ್ ಕ್ಲೀನಿಂಗ್ ಮಾಡಬೇಕಾಗತ್ತೆ. ಈ ಥರ ಅಷ್ಟು ತೊಳೆದು ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಒಣಗಿ ಹಾಕಿಬಿಡ್ತೀನಿ ಫ್ರೆಂಡ್ಸ್. ನಾನು ಬೇಗ ತೆಗಿಯೋಕ್ಕೆ ಹೋಗಲ್ಲ, ಅದಷ್ಟು ನೀರು ಹೋಗಬೇಕು. ಯಾಕಂದರೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಲ್ವ, ಸೊ ಬೇಗ ಕೊಳೆತು ಹೋಗ್ಬಿಡುತ್ತೆ. ನೀರು ಸಮೇತ ನಾವೇನಾದರೂ ಸ್ಟೋರ್ ಮಾಡಿಕೊಂಡ್ರೆ ಅದು ನಾರ್ಮಲಾಗಿ ನಿಮಗೂ ಗೊತ್ತಿರುತ್ತೆ. ಈ ಥರ ನಾನು ಅಷ್ಟು ನೀರು ಮತ್ತೆ ಒಂದು ಸರಿ ಇದನ್ನು ಒಣಗಿ ಹಾಕಿ ಆಮೇಲೆ ಅದನ್ನೆಲ್ಲ ಒಂದು ಒಣ ಬಟ್ಟೆಯಿಂದ ಒರೆಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದು ಫ್ರೆಂಡ್ಸ್ ನಾನು. ಮತ್ತು ಕೊತ್ತಂಬರಿನೂ ಸಹ ತಂದಿದ್ದೆ, ಅದನ್ನು ಕ್ಲೀನ್ ಮಾಡಿಕೊಂಡು ತೊಳೆದು ಇಡಬೇಕು. ಇನ್ನೊಂದು ಫ್ರೆಂಡ್ಸ್, ಇದರಲ್ಲಿ ನೋಡಿ, ಈ ಕೊತ್ತಂಬರಿಗಿನ ಅದರಲ್ಲಿರೋ ಇದು ನೋಡಿ ಸೊಪ್ಪು, ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡು ಏನಂತಾರೆ ಅಂದರೆ ಹುಲ್ಲು ಅಂತ ಕರಿತೀವಿ ನಾವು, ಅದು ಹಸಿ ಹುಲ್ಲು. ಅದನ್ನು ಹಾಕಿ ಮಧ್ಯೆ ಎಷ್ಟೊಂದು ಹಾಕಿದ್ದಾರೆ. ಹಾಕಿ ಇದನ್ನು ಸೀಡು ಕಟ್ಟಿರೋದು, ನಮ್ಮ ಉತ್ತರ ಕರ್ನಾಟಕ ಸೀಡು ಅಂತ ಕರಿತೀವಿ, ಬೇರೆ ಕಡೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಸೊ ಈ ಥರ ಕಟ್ಟಿರೋದು, ಅದರಲ್ಲಿ ಬೇರೆ ಬೇರೆ ತಪ್ಲನೂ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನಾನು. ಇದು ಯಾವ ತಪ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಯಾವ ಥರ ಇದೆ ನೋಡಿ, ಈ ಥರ ಇದೆ. ಸೊ ಇದ್ರ ಜೊತೆಗೇ ಅದು ಹುಲ್ಲು ಎಷ್ಟೊಂದಿದೆ. ನಾನು ಕ್ಲೀನ್ ಮಾಡ್ತಾ ಅದನ್ನು ತೆಗ್ದಿದ್ದೀನಿ, ಅದೇ ಇಷ್ಟೊಂದು ಬಂದಿದೆ. ಈ ಕೊತ್ತಂಬರಿಗಿನ ಅದು ಹುಲ್ಲೇ ಜಾಸ್ತಿ ಇದೆ ಇದರಲ್ಲಿ. ಸೊ ಇದನ್ನು ನಾನು 10 ರೂಪೀಸಿಗೆ ಕೊಟ್ಟು ತೊಗೊಂಡಿರೋದು. ಎಷ್ಟೇ ಆದ್ರೂ ಕೊತ್ತಂಬರಿ ತೊಗೊಳ್ಬೇಕಲ್ವ ಫ್ರೆಂಡ್ಸ್. ಕೊತ್ತಂಬರಿ ಇಲ್ಲದೇ ಅಡುಗೆ ಸರಿಯೇ ಆಗಲ್ಲ. ಕೊತ್ತಂಬರಿ ಮನೇಲಿ ಬೇಕೇ ಬೇಕು. ಸೊ ನಮ್ಮದು ಮನೆ ಹತ್ರನೇ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ತರಕಾರಿಗಳೆಲ್ಲ. ಏನಾದರೂ ತೊಗೊಂಡಿರಲಿಲ್ಲ ಅಂತಂದರೆ ವೀಕ್ಲಿ ಒನ್ಸ್ ಮಾರ್ಕೆಟ್ ಆಗುತ್ತೆ ನಮ್ಮ ಮನೆ ಹತ್ರ. ಸೊ ಅಲ್ಲಿ ವೀಕ್ಲಿ ಒನ್ಸ್ 1 ವೀಕ್ ಆಗೋಷ್ಟು ನಾವು ತರಕಾರಿನೆಲ್ಲ ತೊಗೊಂಡ್ಬಂದ್ಬಿಡ್ತೀವಿ. ಸಮ್ಟೈಮ್ ಹೋಗೋಕ್ಕಾಗಲಿಲ್ಲ ಅಂತಂದರೆ ಮನೆ ಹತ್ರನೇ ಬಂದಿರುತ್ತೆ, ಸೊ ಅಲ್ಲೇ ತೊಗೊಂಡ್ಬಿಡ್ತೀನಿ. ಮಮ್ಮಿ ಇದ್ದರೆ ಮಮ್ಮಿ ತೊಗೊಳ್ತಾರೆ, ಮಮ್ಮಿನೇ ಜಾಸ್ತಿ ತೊಗೊಳ್ಳೋದು, ನಾನು ಕಡಿಮೆ. ನಾನು ಮನೇಲಿದ್ದೆ ಅಂಥೇಳಿ ತರಕಾರಿನೆಲ್ಲ ತೊಗೊಂಡಿದ್ದೀನಿ. ಸೊ ಅದನ್ನು ಸಹ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಅದು ತಂದು ಯಾವುದು ಅಡುಗೆ ಮಾಡೋವಾಗಲೇ ತೊಳೆದು ಹಾಕ್ತಾರೆ. ಕೊಳ್ತೋಗ್ಬಿಡುತ್ತೆ ತೊಳೆದಿಟ್ರೆ, ಸೊ ತೊಳೆದು ಫ್ರಿಜ್ಜಲ್ಲಿಟ್ಟರೆ ಅಂತ. ಅದು ಏನೂ ಆಗೋಲ್ಲ ಫ್ರೆಂಡ್ಸ್. ಫಸ್ಟ್ ಬಂದ ತಕ್ಷಣ ಈ ಥರ ಬಿಡಿಸಿ ಚೆನ್ನಾಗಿ ತೊಳೆದು ಈ ಥರ ಎಲ್ಲ ಒಣಗಿಸ್ಬಿಡ್ಬೇಕು. ಅದನ್ನ ಕಾಟನ್ ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು, ನೀರೆಲ್ಲ ಹೋಗಿರಬೇಕದು. ಸೊ ಆಮೇಲೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ, ನಿಮ್ಗೇನು ಕಂಫರ್ಟಬಲ್ ಇರುತ್ತೆ ಸೊ ಅದರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಮಿನಿಮಮ್ ಟು ಮಿನಿಮಮ್ ಏನಿಲ್ಲ ಅಂತಂದರೂ 1 ವೀಕ್ ಆದರೂ ಬಂದೇ ಬರುತ್ತೆ. ಅದು ಕೊಳೆಯೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸ್ವಲ್ಪ ನೀರು ಏನಾದರೂ ಅಂಶ ಇದ್ದರೆ ಖಂಡಿತವಾಗ್ಲೂ ಬೇಗ ಕೊಳ್ತೋಗ್ಬಿಡುತ್ತೆ. ಅದ್ರ ಜೊತೆಗೇ ಕೊಳಿತಾ ಇನ್ನೊಂದೇನೆಂದರೆ ಫ್ರೆಂಡ್ಸ್, ಅದರಲ್ಲಿ ಒಂದು ಕೊಳ್ತಿರೋ ಕೊತ್ತಂಬರಿ ಏನಾದರೂ ಇತ್ತಂದರೆ ಒಂದು ಕಡ್ಡಿ, ಸೊ ಅದು ಹಾಗೆ ಕೊಳಿತಾ ಬಂದುಬಿಡುತ್ತೆ. ಸೊ ಅದು ಇಂಪಾರ್ಟೆಂಟು. ಕೊಳ್ತಿರೋದು ಆಗಿಂದಾಗಲೇ ತೆಗೀರಿ, ಸೊ ಏನೂ ಆಗೋಲ್ಲ. ನಾವು 1 ವೀಕ್ ಆದರೂ ಯೂಸ್ ಮಾಡ್ಕೋಬೋದು. ಮತ್ತು ಅದಷ್ಟು ತರಕಾರಿ ಕ್ಲೀನ್ ಮಾಡಿಕೊಂಡು ನಾನಿವಾಗ ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕಲ್ಲೊರೆಸಿ ಅಷ್ಟು ಕೆಲಸ ಮಾಡ್ತೀವಿ. ಅಷ್ಟರಲ್ಲಿ 11:30 ಆಗೋಯ್ತು ಫ್ರೆಂಡ್ಸ್. ನೋಡಿ, ಅಷ್ಟು ಕ್ಲೀನ್ ಮಾಡಿಕೊಂಡೆ ಮನೆಯೆಲ್ಲ. ನನ್ನ ಮಗನಿಗೆ ರೈಸ್ ಮಾಡಿ ಕಟ್ಟಿದ್ದೆ ಬಾಕ್ಸ್ಗೆ ಅಂತೇಳಿ, ಸೊ ರೈಸ್ ಇದೆ. ಇವಾಗ ಸಾಂಬಾರು ಮಾಡಬೇಕು ರೈಸ್ ಜೊತೆ. ಸೊ ಒಬ್ಬಳೇ ಇದ್ದೀನಿ, ಏನು ಎಕ್ಸ್ಟ್ರಾ ಮಾಡ್ಕೊಳ್ಳಲ್ಲ. ಸೊ ಸಾಂಬಾರು ಒಂದು ಮಾಡ್ತೀನಿ, ಜೋಳದ ರೊಟ್ಟಿ ಇದೆ. ಸೊ ಶೇಂಗಾ ಚಟ್ನಿ, ನಮ್ಮೂರ ಕಡೆ ಅಂತೂ ಶೇಂಗಾ ಚಟ್ನಿ ಮತ್ತು ಮೊಸರು ಅಂದರೆ ತುಂಬಾ ಇಷ್ಟ ಜನಗಳಿಗೆ. ಸೊ ನನಗೂ ಕೂಡ ಇಷ್ಟ. ನಮ್ಮ ಕಡೆ ಅದು ಏನೋ ಕಟಕ್ ರೊಟ್ಟಿ ಜೊತೆ ಮೊಸರು ಮತ್ತು ಶೇಂಗಾ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಅದು ಇದೆ. ಆಮೇಲೆ ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ, ದಾಲ್ ಟೈಪ್. ನನ್ನ ಮಗನಿಗೆ ತುಂಬ ಇಷ್ಟ ದಾಲ್ ಟೈಪ್ ಮಾಡಿದ್ರೆ. ಸ್ವಲ್ಪ ಜಾಸ್ತಿ ನೀರಾಗಬಾರ್ದು, ಸೊ ಮೀಡಿಯಮ್ ಆಗಿ ಒಂದು ಹದದಲ್ಲಿ ಮಾಡಿದ್ರೆ ಸೊ ಅವನಿಗೂ ಇಷ್ಟ ಅಂಥೇಳಿ. ಮಧ್ಯಾಹ್ನ ಬರ್ತಾನಲ್ವ, ಸೊ ಅವನು ಊಟ ಮಾಡ್ತಾನೆ ಅಂಥೇಳಿ ಇವಾಗ ಸಾಂಬಾರಿಗೆ ಮಾಡ್ತಾಯಿದ್ದೀನಿ, ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಬೇಳೆ ಸಾಂಬಾರು ಮಾಡಿ ಅವನ್ನ ಕರ್ಕೊಂಡು ಬಂದು ಅವನು ರೆಡಿ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ಸು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ. ಸೊ ಅದೊಂದು ಕೆಲಸ ಇದೆ, ಅದೊಂದು ಮುಗಿಸ್ಕೊಂಡು ಬರಬೇಕು. ನೋಡಬೇಕು, ಮಳೆ ಬಂತಂದರೆ ಹೋಗ್ಲಿಕ್ಕೆ ಆಗಲ್ಲ.
ಸೊ ಮಳೆ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೋಗ್ತೀನಿ. ಪ್ರತಿಯೊಂದು ತೊಳೆಯೋದಕ್ಕೂ ನಾನು ಹೊರಗಡೆನೇ ಹೋಗ್ಬೇಕು ಫ್ರೆಂಡ್ಸ್. ಏನು ಪದೇ 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 ಹೋಗ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಸೊ ಸಿಂಕ್ ಇಲ್ಲ, ಅದನ್ನ ತೊಳಿಬೇಕಂತಂದ್ರೆ ಅಲ್ಲೇ ಎಲ್ಲ ನೀರಿಟ್ಕೊಂಡು ಅಲ್ಲೇ ತೊಳ್ಕೊಂಡು ಅಂದರೆ ಸ್ವಲ್ಪ ಗಲೀಜಾಗುತ್ತೆ ಅಂಥೇಳಿ ನಾನು ಹೊರಗಡೆನೇ ಹೋಗಿ ನಳ ಅದ್ರ ಕೆಳಗಡೆನೇ ನೀರು ಹಾಕ್ಕೊಂಡು ತೊಳ್ಕೊಂಡು ಬರ್ತೀನಿ ಪ್ರತಿಯೊಂದೂ ಅಷ್ಟೂ. ಸೊ ಎಲ್ಲ ಟೊಮೊಟೊ ಬೇಳೆ ಹಾಕಿ ಇಟ್ಟು ಅದಕ್ಕೆ ಟೊಮೊಟೊ, ಆಮೇಲೆ ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಮತ್ತು ಅರಿಶಿನ, ಸೊ ಎಲ್ಲ ಹಾಕಿ ಒಂದೇ ಸರಿಗೆ ನಾನು ಕುದಿಸಿಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ. ನಾವು ಸಿಂಪಲ್ ಮಾಡಿಕೊಂಡ್ರೂ ತುಂಬ ಟೇಸ್ಟಾಗಿರುತ್ತೆ. ಈ ರೆಸಿಪಿ ನಾನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬಟ್ ಅಷ್ಟೇ ಇವಾಗ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ನೋಡ್ಕೋಬೋದು. ಮತ್ತು ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ತಾನೆ ಸ್ವಲ್ಪ ಹಣ್ಣುಗಳನ್ನು ಅದನ್ನು ತಿಂತಾಯಿರ್ತೀನಿ ಫ್ರೆಂಡ್ಸ್. ಯಾಕಂದರೆ ಶಕ್ತಿ ಬೇಕಲ್ವಾ ಮಾಡಲಿಕ್ಕೆ. ಸೊ ಎಲ್ಲ ಅಡುಗೆ ಮಾಡಿಕೊಂಡು ಒಂದೇ ಸರಿಗೆ ಊಟ ಮಾಡ್ತೀವಿ ಅಂತಂದರೆ ಸೊ ಟಯರ್ಡ್ ಆಗಿಬಿಡುತ್ತೆ. ಈಗ ಮಧ್ಯದಲ್ಲಿ ಸ್ವಲ್ಪ ಫ್ರೂಟ್ಸ್ ಅದು ಇದು ತಿಂತಾಯಿದ್ರೆ ನಮ್ಗೆ ಒಳ್ಳೇದಂಥೇಳಿ ಹೆಲ್ತಿಗೆ. ಸೊ ಅದು ಹಣ್ಣನ್ನು ತಿಂದೆ. ಮತ್ತು ಇವಾಗ ಹಣ್ಣನ್ನು ತಿನ್ನೋಷ್ಟರಲ್ಲಿ ನಮ್ಮದು ಕುಕ್ಕರ್ ವಿಸಿಲು ಆಗಿತ್ತು. ಸೊ ನೋಡಿ ಇಷ್ಟರ ಮಟ್ಟಿಗೆ ಅದು ಚೆನ್ನಾಗಿ ಬಂದಿದೆ ಬೇಳೆ ಎಲ್ಲ. ಸೊ ಸ್ಪೂನ್ ಸಹಾಯದಿಂದನೇ ನಾವು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಈ ಹಂತದಲ್ಲಿದೆ ಅದು. ಬೇಕಂದರೆ ಇದಕ್ಕೆ ನೀವು ನೀರನ್ನು ಆ್ಯಡ್ ಮಾಡ್ಬೋದು, ಬಿಸಿ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ಒಗ್ಗರಣೆ ಕೊಟ್ಕೊಳ್ತೀನಿ ಅಷ್ಟೇ. ಇದಕ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲೆ ಥರ ಏನು ಮಾಡ್ಕೊಳ್ಳಲ್ಲ. ಸಿಂಪಲ್ ದಾಲ್ ಸಾಂಬಾರು ಅಂತಲೇ ಹೇಳ್ಬೋದು. ಸೊ ನಾನು ಇದಕ್ಕಿನ್ನ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಸೇರಿಸ್ಕೊಂಡಿದ್ದೆ ಒಂದು ಹಂತದಲ್ಲಿ. ಇದಕ್ಕೆ ಇವಾಗ ನಾನು ಡೈರೆಕ್ಟಾಗಿ ಒಗ್ಗರಣೆನ ಹಾಕ್ತೀನಿ. ಸೊ ಸಾಂಬಾರಿಗೆ ಡೈರೆಕ್ಟಾಗಿ ಹಂಗೂ ಮಾಡ್ತಾರೆ. ಸೊ ಈ ಥರ ಪಾತ್ರೆ ಇಟ್ಟು ಇದಕ್ಕೆ ಒಗ್ಗರಣೆ ಹಾಕಿ ಸಾಂಬಾರನ್ನ ಇದಕ್ಕೆ ಹಾಕಿನೂ ಮಾಡ್ತಾರೆ. ಸೊ ಹೆಂಗಾದರೂ ನಿಮಗೆ ಕಂಫರ್ಟಬಲ್ ಹೇಗಿರುತ್ತೆ ನೋಡಿ. ಸೊ ಆ ಥರ ನೀವು ಒಗ್ಗರಣೆನ ಮಾಡ್ಕೋಬೋದು. ತುಂಬಾ ಸಿಂಪಲ್ ಇದೆ, ಬಟ್ ರುಚಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಾನು ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಅಂತೂ ಮಾಡಿದ್ದೀನಿ ಇವತ್ತು. ಮತ್ತು ಇನ್ನು ಎಷ್ಟು ದಿನ ಹೋಗುತ್ತೋ ವ್ಲಾಗ್ ಗೊತ್ತಿಲ್ಲ ಫ್ರೆಂಡ್ಸ್. ಟೈಮೇ ಸಾಕಾಗಲ್ಲ ನನಗೆ. ಏನೋ ನೋಡೋಣ, ವ್ಲಾಗ್ ಹಾಕಬೇಕಂತ ಇದ್ದೀನಿ. ಸೊ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
ನೋಡಿ ಫ್ರೆಂಡ್ಸ್, ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕಿದ್ದೆ ನಾನು. ಸ್ವಲ್ಪ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಅದು. ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ, ಇದು ನಮ್ಮ ಮಮ್ಮಿ ಮನೆಯಲ್ಲೇ ಮಾಡಿರ್ತಾರೆ ಸಾಂಬಾರು ಪೌಡರ್. ಲಾಸ್ಟಿಗೆ ಸ್ವಲ್ಪ ಹಾಕಿ ಅದು ಫ್ಲೇವರ್ ಇರಲಿ ಅಂಥೇಳಿ ಅಷ್ಟೇ. ಸೊ ನಾನು ಮಸಾಲೆ ಸ್ವಲ್ಪ ಕುಕ್ಕರಿಗೆ ಸ್ವಲ್ಪ ಮಸಾಲೆ ಐಟಮ್ಸ್ನ ಹಾಕಿದ್ದೆ ನಾನು. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ರುಚಿಗೆ ಉಪ್ಪು ನಾನು ಏನು ಕುಕ್ಕರಲ್ಲೇ ಹಾಕಿದ್ದೆ, ಸಾಲ್ಟ್ ಎಲ್ಲ. ಸೊ ನೋಡಿಕೊಂಡು ನೀವು ಈ ಹಂತದಲ್ಲಿ ನೀವು ಸಾಲ್ಟ್ನ ಮಿಕ್ಸ್ ಮಾಡ್ಕೋಬೋದು, ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸಾಂಬಾರು. ತುಂಬಾ ಟೇಸ್ಟ್ ಇತ್ತು ಕೂಡ. ಒಂದು 5 ನಿಮಿಷ ಕುದಿಸಿ ಸಾಕು, ಜಾಸ್ತಿ ಏನು ಬೇಡ. ಸೊ ಬೆಳಗ್ಗೆ ಮಾಡಿದ್ದು ಸಾಂಬಾರಿತ್ತು ಮತ್ತು ಪುಳಿಯೋಗರೆನೂ ಇತ್ತು. ಪುಳಿಯೋಗರೆ ರೈಸ್ ಕೂಡ ಮಾಡಿದ್ದೆ ನಾನು ನನ್ನ ಮಗನ ಬಾಕ್ಸ್ಗೆ. ನಾನು ಅದರಲ್ಲಿ ವೈಟ್ ರೈಸ್ ತಿಂತಾಯಿದ್ದೀನಿ ಸಾಂಬಾರು ಜೊತೆ. ತುಂಬಾ ಚೆನ್ನಾಗಿತ್ತು. ನನಗೆಲ್ಲ ಕೆಲಸ ಮುಗಿಸಿ 2 o'clock ಆಯ್ತು ಅಷ್ಟೇ ನಾನು ಊಟ ಮಾಡೋಷ್ಟರಲ್ಲಿ. ಅದೆಲ್ಲ ಹೇಳಿದ್ನಲ್ಲ, ಸೊ ಹೊರಗಡೆ ಹೋಗಬೇಕಂಥೇಳಿ. ಸೊ ಮಳೆನೂ ಇರಲಿಲ್ಲ. ನಾನು ಮತ್ತೆ ಸ್ಕೂಲ್ಗೆ ಹೋಗಿ ನನ್ನ ಮಗನದು ಕರ್ಕೊಂಡು ಬಂದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಜೆಂಟಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು ನಾನು ಎಲ್ಲಿಗೆ ಬಂದಿದ್ದೀನಿ ಅಂಥೇಳಿ. ಶಾಪಿಂಗ್ ಅಂಥೇಳಿ ಅಂತಂದರೆ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಮೇಳ ಅಂಥೇಳಿ ಹುಬ್ಳೀಲಿ. ತುಂಬಾ ಚೆನ್ನಾಗಿ ಬಂದಿದ್ವು ಫ್ರೆಂಡ್ಸ್. ಅಲ್ಲಿ ಬಂದಿರೋ ಐಟಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ಸೇಲ್ಸ್ ಹಾಕಿದ್ರೆ ಅವರು ಬೇರೆ ಹಿಂದಿನೇ ಮಾತಾಡೋದು ಅವರೆಲ್ಲ. ಒಳಗಡೆ ಒಂದೊಂದು ಕಡೆ ಮೆಟ್ರಿಯಲ್ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಷ್ಟು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದರಲ್ಲಿನೂ ಸ್ವಲ್ಪ ನನ್ನ ಮಗ ಮಾಡಿರೋದು ಇದು. ಆಲ್ಮೋಸ್ಟ್ ಆಲ್ ವಿಡಿಯೋಸ್ ಎಲ್ಲ ಅವನೇ ಮಾಡ್ಕೊಂಡಿದ್ದ. ಸೊ ಅದನ್ನೇ ಕ್ಲಿಪ್ಸ್ ನಾನು ಹಾಕ್ತಾಯಿದ್ದೀನಿ. ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಬ್ಲಿಕ್ಕಲ್ಲಿ ವಿಡಿಯೋ ಮಾಡೋದಂದರೆ ಸ್ವಲ್ಪ ಭಯ ಆಗ್ತಾಯಿದೆ. ಸೊ ಅದರಿಂದ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಅದರಲ್ಲೇ ನನ್ನ ಮಗ ಸ್ವಲ್ಪ ಮಾಡಿದ್ದಾನಷ್ಟೇ. ಅದೇ ಕ್ಲಿಪ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ, ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ಥರ ಇತ್ತು, ನಾವು ಹೋಗಿದ್ವಲ್ಲ. ಸೊ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಸ್ವಲ್ಪ ತಕ್ಕ ಮಟ್ಟಿಗೆ ನಾನು ನನ್ನ ಫ್ರೆಂಡ್ಸ್ ಶಾಪಿಂಗ್ ಮಾಡಿದ್ವಿ. ಅವಳೇ ತುಂಬ ಶಾಪಿಂಗ್ ಮಾಡಿದ್ಲು. ಸೊ ಅವ್ಳಿಗೆ ಬಟ್ಟೆ ಅದು ಬೇಕಾಗಿತ್ತು ಅಂಥೇಳಿ ನಾವು ಹೋಗಿದ್ವಿ. ಮಧ್ಯಾಹ್ನ ಮೇಲೆ ಹೋಗಿದ್ದು. ಸೊ ಫ್ರೀ ಇದೀವಿ ಅಂಥೇಳಿ. ಬಟ್ಟೆಗಳು ಮಾತ್ರ ತುಂಬಾ ಚೆನ್ನಾಗಿದ್ವು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಬಟ್ ರೇಟ್ ಮಾತ್ರ ಹೆವಿ ಫ್ರೆಂಡ್ಸ್. ಬೇರೆ ಕಡೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ. ಇದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಅದರಲ್ಲಿ 2 ಮಾತಿಲ್ಲ. ಸೊ ಡ್ರೆಸ್ಸಸ್ ಎಲ್ಲ ತುಂಬಾ ವೆರೈಟೀಸ್ ಇತ್ತು. ಪ್ರತಿಯೊಂದು ಡ್ರೆಸ್ಸೂ ವೆರೈಟೀಸ್ ಡ್ರೆಸ್ಗಳೇ ಇದ್ದವು. ಕುರ್ತೀಸ್ ಆಗಲಿ, ಸೊ ನಾವು ಹಂಗೆ ವೇರ್ ಮಾಡ್ತೀವಲ್ಲ ಟಾಪ್ಸ್, ಸೊ ಸಪ್ರೇಟ್ ಟಾಪ್ಸ್ ಆಗಲಿ, ಮತ್ತು ಆಮೇಲೆ ಲೆಗ್ಗಿನ್ಸ್ ಆಗಲಿ ತುಂಬಾ ಚೆನ್ನಾಗಿದ್ದವು. ಸ್ಯಾರೀಸ್ ಕೂಡ ನೋಡಿ, ಸ್ಯಾರೀಸು ಅವೂ ಚೆನ್ನಾಗಿದ್ವು. ಸೊ ಹ್ಯಾಂಡ್ ವರ್ಕ್ ಇರುತ್ತಲ್ವ, ಆ ಥರ ಇದ್ವು. ಬಟ್ ಹ್ಯಾಂಡ್ ವರ್ಕ್ ಅಲ್ಲ. ಸೊ ಅದೇ ಥರ ಕಾಣಿಸ್ತಾ ಇತ್ತು ದೂರಿಂದ. ಅವರು ಬಿಚ್ಚಿ ತೋರಿಸ್ತಾಯಿದ್ರು ಈ ಥರ ಇದೆ ಅಂಥೇಳಿ. ಸೊ ಚೆನ್ನಾಗಿದ್ವು. ಮೆಟೀರಿಯಲ್ಸ್ ಮಾತ್ರ ಪರವಾಗಿಲ್ಲ, ತೊಗೋಬೋದು. ಅಮೌಂಟ್ ಮಾತ್ರ ಕಾಸ್ಟ್ಲಿ. ನನಗೆ ಎಲ್ಲದಕ್ಕಿಂತ ಅಂತಂದರೆ ಬ್ಯಾಗ್ಸ್ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಅಲ್ಲಿ ಬ್ಯಾಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹ್ಯಾಂಡ್ ವರ್ಕ್ ಬ್ಯಾಗ್ ಅದು. ಅಷ್ಟು ಬ್ಯಾಗ್ಗಳು ಹ್ಯಾಂಡ್ ವರ್ಕ್ ಬ್ಯಾಗ್ಗಳು ಇದ್ವು. ವಿತೌಟ್ ಹ್ಯಾಂಡ್ ವರ್ಕ್ ಬ್ಯಾಗ್ಗಳೂ ಇದ್ವು ಅಲ್ಲಿ. ಸೊ ಆದರೆ ಏನಂತಂದರೆ ಹೆವಿ ಕಾಸ್ಟ್ಲಿ ಇದ್ವು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್. ಅಲ್ಲಿ ಕಾಟನ್, ಪ್ಯೂರ್ ಕಾಟನ್, ಅದರಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿತ್ತು, ತೊಗೋಬೋದು, ಬ್ಯಾಗ್ಗಳ್ನ ತೊಗೋಬೋದು. ಸೊ ಅಷ್ಟು ಚೆನ್ನಾಗಿತ್ತು. ನನ್ನ ಫ್ರೆಂಡು ಒಂದು ಪರ್ಚೇಸ್ ಮಾಡಿದ್ಲು, ಬಟ್ ನಾನು ತೊಗೊಳ್ಳಿಲ್ಲ. ಬ್ಯಾಗ್ಸ್ ಇದೆ ಅಂಥೇಳಿ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಪುಟ್ಟ ಹ್ಯಾಂಡ್ ಪರ್ಸ್ ಅಂತ ಚಿಕ್ಕದಾಗಿ ತುಂಬಾ ಚೆನ್ನಾಗಿದ್ವು. ಅವನ್ನೂ ಅಷ್ಟೇ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅವರು. ಮತ್ತು ಆಮೇಲೆ ಚಿಕ್ಕದಾಗಿ ಲಿಪ್ಸ್ಟಿಕ್ ಅಷ್ಟೇ ನಾವು ಇಟ್ಕೋಬೋದು. ಇಲ್ಲ ಹೇರಿಂಗ್ಸ್, ಚಿಕ್ಕ ಹೇರಿಂಗ್ಸ್ ಎಲ್ಲ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತಂದರೆ ಇದು ತುಂಬಾ ಚೆನ್ನಾಗಿತ್ತು. ಇದಕ್ಕೆ 50 ರೂಪೀಸು. ಅದು ಚಿಕ್ಕದಿದೆ. ಸೊ ಅದು ಒಂದಕ್ಕೇ 50 ರೂಪೀಸು ಅವ್ರು ಹೇಳಿದ್ದು. ಅಲ್ಲಿ ಕಡಿಮೆ ಅದೇನು ಮಾಡಲ್ಲ, ಫಿಕ್ಸ್ ರೇಟ್. ಅದು 50 ಅಂದರೆ 50ನೇ, 200 ಅಂದರೆ 200. ಸೊ ಅದರಲ್ಲಿ ಒಂದು ಚಿಕ್ಕ ಮಿರರು. ಆಮೇಲೆ ಅಲ್ಲಿ ನಾವು ಲಿಪ್ಸ್ಟಿಕ್ ಇಟ್ಕೋಬೋದು.
ಮಿರರ್ ನೋಡ್ಕೊಂಡು ಲಿಪ್ಸ್ಟಿಕ್ ಹಚ್ಬೇಕು. ಚೆನ್ನಾಗಿತ್ತು ನೋಡೋಕ್ಕೆ. ಬ್ಯಾಗ್ಗಳು ಮಾತ್ರ ಅಷ್ಟು ಚೆನ್ನಾಗಿದ್ವು, ಆರಾಮಾಗಿ ಬೈ ಮಾಡ್ಬೋದು. ಯಾವುದು ಸ್ಯಾರಿ ಮ್ಯಾಗಿನ ಬ್ಯಾಗ್ಸ್ ಇತ್ತು, ಆಫೀಸ್ ಬ್ಯಾಗ್ಸು ಎಲ್ಲ ಕಾಟನ್ದೇ, ಅದರಲ್ಲಿ ಅವರು ಹ್ಯಾಂಡ್ ವರ್ಕ್ ಮಾಡಿರೋದು, ಚೆನ್ನಾಗಿದ್ದು. ಮತ್ತು ಅದಾದಮೇಲೆ ನೋಡ್ಬೋದು ಜೆಂಟ್ಸ್ ಬಟ್ಟೆಗಳು, ಆಮೇಲೆ ಕಿಡ್ಸ್ ಬಟ್ಟೆಗಳು, ಚಿಕ್ಕ ಮಕ್ಕಳು ಬಟ್ಟೆಗಳು, ಅವರು ಆಟ ಆಡೋ ಆಟಿಕೆ ಸಾಮಾನುಗಳು ಎಲ್ಲ ಫ್ರೆಂಡ್ಸ್. ಇದಿಲ್ಲ ಅನ್ನಂಗಿಲ್ಲ, ಅಲ್ಲಿ ಪ್ರತಿಯೊಂದೂ ಒಳಗಡೆನೇ ದೊಡ್ಡದಾಗಿ ಒಂದು ಗ್ರೌಂಡ್ ಇದೆ. ಸೊ ಅಲ್ಲಿ ಇದನ್ನು ಹಾಕಿದ್ದಾರೆ. ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದು ಫ್ರೆಂಡ್ಸ್. ಅಲ್ಲಿ ಒಂದೆರಡು ಜೊತೆ ತೊಗೊಂಡ್ವಿ ನಾನು ನನ್ನ ಫ್ರೆಂಡ್ಸು. ಸ್ಲಿಪ್ಪರ್ಸು ಅಷ್ಟೇ ಸಿಂಪಲ್ಲಾಗಿದ್ರೂ ಚೆನ್ನಾಗಿದ್ದು, ನೋಡೋದಕ್ಕೆ ಲುಕ್ ಮಾತ್ರ ಚೆನ್ನಾಗಿದ್ವು ಸ್ಲಿಪ್ಪರ್ಸ್ ಎಲ್ಲ. ಸ್ಲಿಪ್ಪರ್ಸ್ ಏನು ತೊಗೊಳ್ಳಿಲ್ಲ ನಾವು, ಅಷ್ಟೇನು ಇಷ್ಟ ಆಗಲಿಲ್ಲ, ಸಿಂಪಲ್ಲಾಗಿದ್ವು, ಒಂದು ಮಟ್ಟಿಗಿದ್ವು. ಅದೆಲ್ಲ ನೋಡಿಕೊಂಡು ಮುಂದೆ ಬಂದರೆ ಕಾಲ್ ಚೈನ್ಸ್ ಅವೆಲ್ಲ ಇದ್ದವು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಕಾಲ್ ಚೈನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದ್ದು. ಕಾಲ್ ಚೈನ್ಸ್ ಮಾತ್ರ ಅದು ನನ್ನ ಫ್ರೆಂಡೇ ತೊಗೊಂಡ್ಳು. ನಂದು ಆಲ್ರೆಡಿ ಇತ್ತಂಥೇಳಿ ನಾನು ಪರ್ಚೇಸ್ ಮಾಡಲಿಲ್ಲ, ನನ್ನ ಫ್ರೆಂಡ್ ತೊಗೊಂಡ್ಳು. ಈ ಮುತ್ತಿನ ಸರಗಳು ವೆರೈಟಿ ಕಲರ್ಸ್ ಅಲ್ಲಿ ಇದ್ದವು, ಅಲ್ಲಿ ಚೆನ್ನಾಗಿದ್ವು. ಹೇರಿಂಗ್ಸು ಚಿಕ್ಕ ಮಕ್ಕಳಿಗೆ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದ್ವು ಅವು ಮಾತ್ರ. ಬಟ್ ಏನಂದ್ರೆ ಅದೇ ಹೇಳೋದ್ನಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೇಳಿ. ಅದು ಬಿಟ್ಟರೆ ಮೆಟೀರಿಯಲ್ ಮಾತ್ರ ಚೆನ್ನಾಗಿದ್ದು. ನೋಡಿ ಫ್ರೆಂಡ್ಸ್, ಇದು ಚಿಕ್ಕದು ಮಕ್ಕಳು ಬರೀತಾರಲ್ವ, ಅದನ್ನು ಬರೋದು ನೋಡ್ತಾ ಇದ್ದೆ. ಆಲ್ರೆಡಿ ಇತ್ತು, ನನ್ನ ಮಗನಿಗಿದೆ, ಅದು ಆಲ್ರೆಡಿ ಮನೇಲಿ ಇತ್ತು. ಸೊ ಅದಕ್ಕೆ ನಾನು ತೊಗೊಳ್ಳಿಲ್ಲ. ಬಳೆಗಳು ಈ ಥರ ಎಲ್ಲ ಇದ್ದವು. ಮತ್ತು ಇನ್ನೊಂದು ನನ್ನ ಫೇವ್ರೇಟ್ ಉಪ್ಪಿನಕಾಯಿನ ತೊಗೊಂಡೆ ಫ್ರೆಂಡ್ಸ್. ನಾನು ಉಪ್ಪಿನಕಾಯಿನ ನನಗಂತೂ ಉಪ್ಪಿನಕಾಯಿ ಅಂದರೆ ಅಂತೂ ಜಾಸ್ತಿನೇ ಊಟ ಮಾಡ್ತೀನಿ ನಾನಂತೂ. ತುಂಬ ಅಂದ್ರೆ ತುಂಬಾ ಇಷ್ಟ ನನಗೆ ಉಪ್ಪಿನಕಾಯಿ ಅಂಥೇಳಿ. ಸೊ ಎಲ್ಲೇ ಕಾಣಲಿ ಉಪ್ಪಿನಕಾಯಿ ತೊಗೊಂಡ್ಬಿಡ್ತೀನಿ ನಾನು ಏನು ಯೋಚನೆ ಮಾಡಲ್ಲ, ಅದೆಷ್ಟೋ ಕಾಸ್ಟ್ಲಿ ಇರಲಿ. ಸೊ ಉಪ್ಪಿನಕಾಯಿ ತೊಗೊಂಡ್ಬಿಡ್ತೀನಿ. ತೊಗೊಂಡೇ ಬಂದೆ ನಮ್ಮ ಮನೆಗೆ. ಮತ್ತು ಟೀ ಕಪ್ಗಳು ಇದ್ದವು ಫ್ರೆಂಡ್ಸ್. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ವೆರೈಟೀಸ್ ಟೀ ಕಪ್ಗಳಿದ್ವು, ಸಿಕ್ಕಾಪಟ್ಟೆ ವೆರೈಟೀಸು. ಮತ್ತು ಸಾಲ್ಟ್ ಹಾಕಿರೋದು ಸೆರಾಮಿಕ್ ಟೈಪ್ ಬರುತ್ತಲ್ವ ಅದು. ಮತ್ತು ಅಮೌಂಟ್ ಕೂಡ ಕೊಡೋಕ್ಕೆ ಆನೆಗಳ ಮೇಲೆ ರೌಂಡ್ ಶೇಪ್ ಇದು ಬರುತ್ತಲ್ಲ, ನಾವು ಅಮೌಂಟ್ನೆಲ್ಲ ಸೇವ್ ಮಾಡ್ಕೊಳ್ಳೋಕ್ಕೆ, ಸೊ ಆ ಟೈಪ್ ಪೇಂಟ್ ಮಾಡಿರೋದು. ಸೊ ಎಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ಸಾಯಂಕಾಲ ಬರೋಷ್ಟು ಲೇಟ್ ಆಯಿತು ಫ್ರೆಂಡ್ಸ್. ಅಲ್ಲೇ ಹಾಗೆ ನನ್ನ ಮಗ ಏನಾದರೂ ಕೊಡಿಸು ಮಮ್ಮಿ ಅಂತ ಹೇಳ್ತಾ ಇದ್ದ. ಸೊ ಅವನಿಗೆ ಸ್ವಲ್ಪ ಗೋಬಿ ತಿನ್ನಿಸ್ಕೊಂಡು, ನಾವು ಸ್ವಲ್ಪ ಮಸಾಲೆ ಪುರಿ ಅದು ತಿಂದ್ಕೊಂಡು, ನಾನು ನನ್ನ ಫ್ರೆಂಡು ಅಲ್ಲಿಂದ ನಾವು 6:30 7 o'clock ಆಯಿತು ಫ್ರೆಂಡ್ಸ್. ಲೇಟ್ ಆಗಿಬಿಡುತ್ತೆ ನನಗೆ ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದು. ಈಗಂತೂ ಕೃಷ್ಣ ರಾಧಾದು ಮೂರ್ತಿಗಳಂತೂ ಅದನ್ನು ನೋಡ್ತಾನೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದ್ದು. ಪ್ರತಿಯೊಂದು ಕೆತ್ತಿರೋ ಮೂರ್ತಿಗಳು ಎಷ್ಟು ಚೆನ್ನಾಗಿದ್ವು ಅಂದರೆ ಅದನ್ನು ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ವು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಹೋದ್ಮೇಲೆ ಅಲ್ಲಿ ತೊಗೊಳ್ತೀವಿ ಬಿಡ್ತೀವಿ ಸೆಕೆಂಡ್ರಿ ಪಟ್ಟಿ ಈ ಥರ ಈ ಶಿಲೆಗಳಿದಾವಲ್ಲ, ಇವನ್ನ ನೋಡ್ಕೊಂಡು ಅಲ್ಲೇ ನಿಂದಿರ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ವಾಟರ್ನ ಕನೆಕ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಮೂರ್ತಿಗಳಿಗೆ ವಾಟರ್ನ ಕನೆಕ್ಟ್ ಮಾಡಿದ್ದಾರೆ. ಅದ್ರ ಮೇಲೆ ವಾಟರ್ ಬೀಳ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗತ್ತೆ. ತುಂಬ ಥರ ವೆರೈಟೀಸ್ ಇದೆ ಅಲ್ಲಿ, ಶಿವಂದು, ಪಾರ್ವತಿದು, ರಾಧಾಕೃಷ್ಣದು, ಆಮೇಲೆ ಬುದ್ಧ ದೇವ್ರದ್ದು, ಆಮೇಲೆ ತುಂಬ ಇದೆ, ಗಣೇಶ, ತುಂಬಾ ಇದ್ವು. ನನ್ನ ಮಗ ಅಂತೂ ತುಂಬಾ ಖುಷಿಪಟ್ಟ ಅದನ್ನೆಲ್ಲ ನೋಡಿ. ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ರೊಟೀನ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.